ಹಲೋ ಫ್ರೆಂಡ್ಸ್, ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, GFGC ಚನ್ನಪಟ್ಟಣ. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ 17ನೇ ಸೆಷನ್ ಇದು. ಥರ್ಡ್ ಸೆಮ್ BCom, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಈ ಸೆಷನ್ ಅಲ್ಲಿ ನಾವು ಬಾಂಡ್ ವ್ಯಾಲ್ಯೂಯೇಷನ್ ನ ಮುಂದುವರಿಸ್ತಾ ಇದ್ದೀವಿ. ಸೊ ಈ ಚಾಪ್ಟರ್ ನ ಉದ್ದೇಶ ಬಾಂಡ್ ವ್ಯಾಲ್ಯೂಯೇಷನ್ ನ ನಿಮ್ಗೆ ಪರಿಚಯಿಸೋದು, ಹಾಗೆ ಕ್ಯಾಲ್ಕುಲೇಷನ್ಸ್ ಮಾಡೋದು ಹೇಗೆ ಬಾಂಡ್ ವ್ಯಾಲ್ಯೂಯೇಷನ್ ಅಲ್ಲಿ ಅನ್ನೋದನ್ನ ತಿಳಿಸೋದು, ಹಾಗೆ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಬೇರೆ ಬೇರೆ ಫಾರ್ಮುಲಾನ ಹೇಗೆ ಬಳಸೋದು ಅನ್ನೋದನ್ನ ಅಭ್ಯಾಸ ಮಾಡಿಸೋದು. ಸೊ ಈ ಸೆಷನ್ ಇಂದ ನೀವು ಪ್ರೆಸೆಂಟ್ ವ್ಯಾಲ್ಯೂ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಫಾರ್ಮುಲಾ ಅಪ್ಲೈ ಮಾಡಿ ಹೇಗೆ ಬಾಂಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊತೀರಾ. ಸೊ ಜಸ್ಟ್ ಹಿಂದಿನ ಕ್ಲಾಸ್ ನ ಒಂದು ರೀಕ್ಯಾಪ್ ಅನ್ನ ಮಾಡ್ತಾ ಇದ್ದೀನಿ. ಥಿಯರಿಟಿಕಲ್ ಆಗಿ ಬಾಂಡ್ ಅನ್ನ ವ್ಯಾಲ್ಯೂ ಮಾಡಬೇಕಾದ್ರೆ ನಾವು ಆ ಬಾಂಡ್ ಇಂದ ಬರುವಂತ ಕ್ಯಾಶ್ ಫ್ಲೋಸ್ ಏನಿದೆ, ಅಂದ್ರೆ ಇಂಟ್ರೆಸ್ಟ್ ಮತ್ತೆ ಮೆಚುರಿಟಿ ಅಮೌಂಟ್ ಏನ್ ಬರುತ್ತೆ ಮುಂದೆ, ಅದನ್ನೆಲ್ಲ ಪ್ರೆಸೆಂಟ್ ಟರ್ಮ್ಸ್ಗೆ ಇಳಿಸೋದು, ಪ್ರೆಸೆಂಟ್ ವ್ಯಾಲ್ಯೂಗೆ ಇಳಿಸೋದು, ಡಿಸ್ಕೌಂಟ್ ಮಾಡೋದು. ಸೊ ಆ ಒಂದು ಟೋಟಲ್ ಏನಿದೆ ದಟ್ ವಿಲ್ ಬಿ ದ ಬಾಂಡ್ ವ್ಯಾಲ್ಯೂ. ಸೊ ಇದು ಥಿಯರಿಟಿಕಲಿ ನಮ್ಮ ಅಸಂಪ್ಷನ್. ನಿಜವಾಗ್ಲೂ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಬಾಂಡು ಅಷ್ಟೇ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದು ಎಂಪರಿಕಲ್ ಬೇಸಿಸ್ ಮೇಲೆ, ಥಿಯರಿಟಿಕಲ್ ಬೇಸಿಸ್ ಮೇಲೆ ನಾವು ಬಾಂಡ್ ವ್ಯಾಲ್ಯೂನ ಕಂಡುಹಿಡಿತೀವಿ. ಸೊ ಇಲ್ಲಿ ಒಂದು ಸ್ಪೆಷಲ್ ಕೇಸ್ ಇದೆ. ಬಾಂಡ್ ವ್ಯಾಲ್ಯೂನ ಕಂಡುಹಿಡಿಯೋದು ವಿತ್ ಸೆಮಿ ಆನ್ಯುಯಲ್ ಇಂಟ್ರೆಸ್ಟ್ ರೇಟ್. ಒಂದ್ ವೇಳೆ ಆ ಬಾಂಡ್ ಮೇಲೆ ಸೆಮಿ ಆನ್ಯುಯಲಿ ಅಂದ್ರೆ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ರೆ ಆಗ ಬಾಂಡ್ ವ್ಯಾಲ್ಯೂ ಸ್ವಲ್ಪ ವೇರಿ ಆಗುತ್ತೆ, ಆಯ್ತಾ. ಸೊ ಅದಕ್ಕೂ ಸೇಮ್ ಸ್ಟೆಪ್ಸ್, ಅದ್ರ ಸ್ವಲ್ಪ ಮಾಡಿಫಿಕೇಶನ್ ಇದೆ. ಸೊ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಏನೇನ್ ಬರುತ್ತೆ ಆ ಬಾಂಡ್ ಇಂದ ಅದನ್ನೆಲ್ಲ ಫಸ್ಟ್ ಡಿಸೈಡ್ ಮಾಡಬೇಕು, ಇಂಟ್ರೆಸ್ಟ್ ಮತ್ತೆ ಮೆಚುರಿಟಿ ಅಮೌಂಟ್. ಆದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕಾದ್ರೆ ಆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅನ್ನು ಯೂಸ್ ಮಾಡ್ತೀವಲ್ಲ, ಡಿಸ್ಕೌಂಟ್ ರೇಟ್ ಡಿವೈಡೆಡ್ ಬೈ 2 ಅಂತ ಮಾಡಬೇಕು. ಯಾಕಂದ್ರೆ ಇದು ಸೆಮಿ ಆನ್ಯುಯಲ್, ಹಾಫ್ ಇಯರ್ಲಿ. ಸೊ ಅದರಿಂದ ವರ್ಷಕ್ಕೆ 2 ಸರಿ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾರೆ. ಸೊ ಅದರಿಂದ ಡಿವೈಡೆಡ್ ಬೈ 2 ಅಂತ ಮಾಡಬೇಕು, ಆಯ್ತಾ. ಸೊ ವರ್ಷಕ್ಕೆ 2 ಸರಿ ಇಂಟ್ರೆಸ್ಟ್ ರಿಸೀವ್ ಮಾಡ್ತೀವಿ. ಸೊ ಅದರಿಂದ ಇಂಟ್ರೆಸ್ಟ್ ರೇಟ್ ಅನ್ನ ನಾವು ಡಿವೈಡೆಡ್ ಬೈ 2 ಮಾಡಬೇಕು, ಮತ್ತೆ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕು. ಸೊ ಅದು ಅಡ್ಜಸ್ಟ್ಮೆಂಟ್ ಮಾಡುತ್ತೆ. ನಾವೇನು ಇಂಟ್ರೆಸ್ಟ್ ಅಮೌಂಟ್ ಅನ್ನ 2 ಭಾಗ ಮಾಡಿ ಅದನ್ನ ಮಲ್ಟಿಪ್ಲೈ ಮಾಡೋದು ಫ್ಯಾಕ್ಟರ್ ಜೊತೆ ಎಲ್ಲ ಮಾಡಬೇಕಾಗಿಲ್ಲ. ಜಸ್ಟ್ ಫ್ಯಾಕ್ಟರ್ ಅಲ್ಲೇ ಅಡ್ಜಸ್ಟ್ ಮಾಡೋಣ ಅದನ್ನ, ಆಯ್ತಾ. ಸೊ ಅದಕ್ಕೋಸ್ಕರ ಡಿವೈಡೆಡ್ ಬೈ 2 ಮಾಡಬೇಕು. ಹಾಗೆ ಮಾಡಿ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕು. ಮತ್ತೆ ಆ ಫ್ಯಾಕ್ಟರ್ ಇಂದ ಆ ಕ್ಯಾಶ್ ಫ್ಲೋಸ್ ಅನ್ನ ಮಲ್ಟಿಪ್ಲೈ ಮಾಡಿ ಲಾಸ್ಟ್ ಕಾಲಮ್ ಅಲ್ಲಿ, ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಅಲ್ಲಿ ಎಂಟರ್ ಮಾಡಬೇಕು. ಎಲ್ಲಾ ವರ್ಷದ್ದು ಆ ತರ ಆದ್ಮೇಲೆ ಕ್ಯಾಲ್ಕುಲೇಷನ್ಸ್ ಆ ಲಾಸ್ಟ್ ಕಾಲಮ್ ಏನಿದೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಅದನ್ನ ಟೋಟಲ್ ಮಾಡಿದ್ರೆ ವಿ ಗೆಟ್ ಬಾಂಡ್ ವ್ಯಾಲ್ಯೂ ವಿತ್ ಸೆಮಿ ಆನ್ಯುಯಲ್ ಇಂಟ್ರೆಸ್ಟ್ ರೇಟ್. ಸೊ ಟೇಬಲ್ ಏನೋ ಸೇಮ್ ಏನೇ, ಇಯರ್ ಕ್ಯಾಶ್ ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್. ಆದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಕಾಲಮ್ ಏನಿದೆ ಅಲ್ಲಿ ಮಾತ್ರ ನೀವು ಒಂದು ಮಾಡಿಫಿಕೇಶನ್ ನ ಮಾಡ್ಕೋಬೇಕು, ಡಿವೈಡೆಡ್ ಬೈ 2 ಅಂತ ಮಾಡಿ. ಪರ್ಪೆಚುಯಲ್ ಡಿಬೆಂಚರ್ಸ್ ಅಂತ ನೀವು ಕೇಳಿರ್ಬೋದು.
ಪರ್ಪೆಚುಯಲ್ ಡಿಬೆಂಚರ್ಸ್. ಅಂದ್ರೆ ಅದನ್ನ ಯಾವತ್ತೂ ರಿಡೀಮ್ ಮಾಡೋದೇ ಇಲ್ಲ ಅಂತ, ಯಾವತ್ತೂ ರೀಪೇ ಮಾಡೋದೇ ಇಲ್ಲ, ಸುಮ್ಮನೆ ಇಂಟ್ರೆಸ್ಟ್ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೋ ಒಂದು ಕಂಪ್ನಿ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ರೆ, ಪರ್ಪೆಚುಯಲ್ ಡಿಬೆಂಚರ್ಸ್ ನ, ಆ ಡಿಬೆಂಚರ್ ಹೋಲ್ಡರ್ ಜಸ್ಟ್ ಕ್ಯಾಪಿಟಲ್ ನ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಷ್ಟೇನೆ. ಅದರ ಮೆಚುರಿಟಿ ಅಮೌಂಟ್ ಏನು, ಮೆಚುರಿಟಿ ಯಾವಾಗ ಆಗುತ್ತೆ, ದೇರ್ ಇಸ್ ನೋ ಮೆಚುರಿಟಿ ಪೀರಿಯಡ್ ಫಾರ್ perpetual debentures. So they continue to exist for indefinite period of time. So ಅದರಿಂದ ಅದನ್ನ perpetual debentures ಅಂತ ಕರಿತೀವಿ. ಸ್ವಂತ ಡಿಬೆಂಚರ್ಸ್ ಅಥವಾ ಬಾಂಡ್ಸ್, ಅದು ಡಿಬೆಂಚರ್ಸ್ ಆಗಿರಬಹುದು ಅಥವಾ ಬಾಂಡ್ಸ್ ಆದ್ರೂ ಆಗಿರಬಹುದು, ಎರಡಕ್ಕೂ ಒಂದೇ ಫಾರ್ಮುಲಾ, ಎ ಬೈ ಐ, ಎ ಡಿವೈಡೆಡ್ ಬೈ ಐ. ಎ ಅಂದ್ರೆ ಆನ್ಯುಯಲ್ ಕೂಪನ್, ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಅದು. ಐ ಅಂದ್ರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಇನ್ವೆಸ್ಟರ್ಗೆ ಏನು ರಿಕ್ವೈರ್ಡ್ ಇದೆ ಅದು. ಸೊ ಎ ಡಿವೈಡೆಡ್ ಬೈ ಐ. ಆದ್ರೆ ಇಲ್ಲಿ ಐ ಅನ್ನೋದು ಡೆಸಿಮಲ್ಸ್ ಅಲ್ಲಿ ಇರಬೇಕು, ಡೆಸಿಮಲ್ಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಇದೆ. So bond 1000 rupees face value, interest rate 12%, ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಾರೆ. 30th ಸೆಪ್ಟೆಂಬರ್ ಒಂದ್ಸರಿ ಬರುತ್ತೆ ಇಂಟ್ರೆಸ್ಟ್, ಹಾಗೇನೆ 31st ಮಾರ್ಚ್ ಇನ್ನೊಂದ್ಸರಿ ಬರುತ್ತೆ. ಸೊ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಬಾಂಡ್ ಇಸ್ ಪೇಯಬಲ್ ಅಟ್ ಎ ಪ್ರೀಮಿಯಂ ಆಫ್ 10% ಆಫ್ಟರ್ 8 years. ಸೊ 10% ಪ್ರೀಮಿಯಂ ಕೊಡ್ತಾರೆ, ಅಂದ್ರೆ 1000 rupeesಗೆ 10% ಆಡ್ ಮಾಡಿ ಕೊಡ್ತಾರೆ ಅಂತ, ಅಂದ್ರೆ 1100 rupees ಕೊಡ್ತಾರೆ. ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 16%. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಬಾಂಡ್. ಸೊ ಅದೇ ತರ ಟೇಬಲ್ ಮಾಡ್ಕೊಳ್ಳಿ. ಇಯರ್, ಕ್ಯಾಶ್ ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಹಾಗೇನೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್. ಸೊ ಇಲ್ಲಿ ಇಯರ್ಸ್ ಹಾಕೊಳ್ಳಿ. 8 years ಇದೆ, 1 to 8. ಕ್ಯಾಶ್ ಫ್ಲೋ, ಕ್ಯಾಶ್ ಫ್ಲೋ ಎಷ್ಟು ಕೊಟ್ಟಿದ್ದಾರೆ, 12% ಇಂಟ್ರೆಸ್ಟ್. 12% ಆಫ್ 1000, 120 rupees. ಸೊ ಎಲ್ಲಾ ವರ್ಷನೂ 120 rupees ಹಾಕೋತಾ ಬನ್ನಿ. 8th yearಗೆ 120 ಪ್ಲಸ್ 1100. ಯಾಕೆ ಅಂದ್ರೆ 120 ಈಸ್ ದ ಇಂಟ್ರೆಸ್ಟ್ ಅಮೌಂಟ್, 1100 ಈಸ್ ದ ಮೆಚುರಿಟಿ ಅಮೌಂಟ್. ಪ್ರೀಮಿಯಮ್ಮು 10% ಕೊಡ್ತಾರೆ, ಅಂದ್ರೆ 10% ಎಕ್ಸ್ಟ್ರಾ ಸೇರಿಸಿ ಕೊಡ್ತಾರೆ. ಸೊ ಅದರಿಂದ 1000 ಪ್ಲಸ್ 10% 1100, ಜೊತೆಗೆ ಇಂಟ್ರೆಸ್ಟ್ ಸಿಗುತ್ತೆ 120 rupees. ಸೊ ಇಲ್ಲಿ ಪಿ ವಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬನ್ನಿ. ಸೊ ಅದೇ ಫಾರ್ಮುಲಾ, 1/1 ಪ್ಲಸ್ ಐ ಬೈ ಎಂ ಟು ದ ಪವರ್ ಆಫ್ ಎಂ ಎನ್. ಯಾಕೆ ಇಲ್ಲಿ ಎಂ ಬಂತು ಅಂದ್ರೆ, ಯಾವಾಗ ನಂಬರ್ ಆಫ್ ಕಾಂಪೌಂಡಿಂಗ್, ನಂಬರ್ ಆಫ್ ಟೈಮ್ಸ್ ಕಾಂಪೌಂಡಿಂಗ್ ಒಂದು ವರ್ಷದಲ್ಲಿ ಮೋರ್ ದ್ಯಾನ್ ಒನ್ಸ್ ಇರುತ್ತೋ ಆಗೆಲ್ಲ ಎಂ ಬರುತ್ತೆ ಅಲ್ವಾ. ಹಾಫ್ ಇಯರ್ಲಿ ಆದ್ರೆ ಅದು 2 ಬರುತ್ತೆ, ಕ್ವಾರ್ಟರ್ಲಿ ಆದ್ರೆ ಅದು 4 ಬರುತ್ತೆ. ಸೊ ಹಾಗೆ, ಸೊ ಅದರಿಂದ ಎಂ ಬರುತ್ತೆ. ಇದು ಹಾಫ್ ಇಯರ್ಲಿ ಆಗಿರೋದ್ರಿಂದ ಎಂ ಬರುತ್ತೆ. ಎಂ ಇಸ್ ಈಕ್ವಲ್ ಟು 2. ಸೊ ಅದೇ ತರ ಹಾಕೊಳ್ಳಿ. 1/1 ಪ್ಲಸ್ 0.16 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 2. ಸೊ 0.16 ಬೈ 2 ಎಷ್ಟು ಬರುತ್ತೆ, 0.08. 16% ನ 2 ಭಾಗ ಮಾಡಿದ್ರೆ 8% ಆಗುತ್ತೆ. ಸೊ 8/100, 0.08. ಸೊ 1.08 ಟು ದ ಪವರ್ ಆಫ್ 2 ಎಷ್ಟು ಬರುತ್ತೋ ಅದನ್ನ 1 ಡಿವೈಡ್ ಮಾಡಿ, 1 ಡಿವೈಡೆಡ್ ಬೈ ದಟ್ ನಂಬರ್. ಆಗ ನಿಮ್ಗೆ 0.8573 ಬರುತ್ತೆ. ಸೊ ಮಲ್ಟಿಪ್ಲೈಡ್ ಬೈ ಕ್ಯಾಶ್ ಫ್ಲೋ 120, 102.88 ಬರುತ್ತೆ. 102.88. ನೆಕ್ಸ್ಟ್ ಸೆಕೆಂಡ್ ಇಯರ್ಗೂ ಹಾಗೆ ಮಾಡಿ.
ಟು ದ ಪವರ್ ಆಫ್ 4, ಯಾಕಂದ್ರೆ ಇದು ಸೆಕೆಂಡ್ ಇಯರ್. ಈಗ ನಂಬರ್ ಆಫ್ ಪೀರಿಯಡ್ಸ್ ಎಷ್ಟು ಒಂದು ವರ್ಷಕ್ಕೆ? 2. ಇದು ಹಾಫ್ ಇಯರ್ಲಿ ಆಗಿರೋದ್ರಿಂದ 2. ಸೊ ಅದರಿಂದ m ಇಂಟು n ಮಾಡ್ಬೇಕಲ್ಲಿ. m is equal to 2, n is equal to 2. ಸೆಕೆಂಡ್ ಇಯರ್ ಇದು. ಸೊ ಅದರಿಂದ n is equal to 2. 2 into 2 4. ಆಯ್ತಾ? ಸೊ 4 ಇಯರ್ಸಿಗೆ ಮಾಡಿ. ಸೊ ಇಷ್ಟು ಬರುತ್ತೆ 0.7350 ಮಲ್ಟಿಪ್ಲೈಡ್ ಬೈ 720 ಇಷ್ಟು ಬರುತ್ತೆ. ಥರ್ಡ್ ಇಯರ್ ಅದೇ ತರ ಕಂಟಿನ್ಯೂ ಮಾಡಿ ಟು ದ ಪವರ್ ಆಫ್ 6 ಹೇಗೆ ಬರುತ್ತೆ? 2 into 3 m into n, m is equal to 2, n is equal to 3. ಥರ್ಡ್ ಇಯರ್ ಇದು. ಸೊ 2 into 3 6. ಸೊ ಅದರಿಂದ ಇಷ್ಟು ಬರುತ್ತೆ ಪಿ ವಿ ಫ್ಯಾಕ್ಟರ್ 6302. ಸೊ ಇಷ್ಟು ಬರುತ್ತೆ ಮಲ್ಟಿಪ್ಲೈ ಬೈ 120. ಹಾಗೆ ಫೋರ್ತ್ ಇಯರ್ಗೂ ಮಾಡಿ ಟು ದ ಪವರ್ ಆಫ್ 8, 2 into 4. ಸೊ 5403 ಬರುತ್ತೆ. ಇಷ್ಟು ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ. ಹಾಗೇನೆ ಫಿಫ್ತ್ ಇಯರ್ ಟು ದ ಪವರ್ ಆಫ್ 10 ಹೇಗೆ? 2 into 5. ಸೊ ಇಷ್ಟು ಬರುತ್ತೆ 4632. ಸೊ ಇಷ್ಟು ಬರುತ್ತೆ ಮಲ್ಟಿಪ್ಲೈಡ್ ಬೈ 120. ಸೊ ಇದನ್ನು ಹಾಗೆ 12, 2 into 6, ಸಿಕ್ಸ್ತ್ ಇಯರ್ ಇದು 3971. ಸೊ ಇಷ್ಟು ಬರುತ್ತೆ. ಸೆವೆಂತ್ ಇಯರ್ ಟು ದ ಪವರ್ ಆಫ್ 14, 2 into 7. ಸೊ ಇಷ್ಟು ಬರುತ್ತೆ 3405 ಮಲ್ಟಿಪ್ಲೈಡ್ ಬೈ 120 ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಇಲ್ಲಿ ಯಾಕೆ ನಾವು ಈ ತರ ತಗೊಂಡಿದೀವಿ? 14, 12, 10, 8 ಅವೆಲ್ಲ ನಂಬರ್ ಆಫ್ ಇಂಟ್ರೆಸ್ಟ್ ಪೀರಿಯಡ್ಸ್ ಅಲ್ವಾ? ಈಗ ಪ್ರತಿ ಸರಿ ಇಂಟ್ರೆಸ್ಟ್ ಸಿಕ್ಕಿದಾಗ ಅದು ಪೀರಿಯಡ್ ಕೌಂಟ್ ಆಗುತ್ತೆ. ಈಗ ಫಸ್ಟ್ ಇಯರ್ 2 ಅಂತ ತಗೊಂಡಿದ್ದೀವಿ. ಯಾಕೆ? 2 ಸರಿ ಇಂಟ್ರೆಸ್ಟ್ ಸಿಕ್ಕಿದೆ ಅಲ್ಲಿ. ಸೆಕೆಂಡ್ ಇಯರ್ 4 ಅಂತ ತಗೊಂಡಿದ್ದೀವಿ. ಯಾಕೆ? 4 ಪೀರಿಯಡ್ ಇಂಟ್ರೆಸ್ಟ್ ಸಿಕ್ಕಿದೆ ಅಲ್ಲಿ, ಅಂದ್ರೆ 4 ಹಾಫ್ ಇಯರ್ಸ್ ಇಂಟ್ರೆಸ್ಟ್ ಸಿಕ್ಕಿದೆ. ಥರ್ಡ್ ಇಯರ್ 6 ಅಂತ ತಗೊಂಡಿದ್ದೀವಿ. ಯಾಕೆ? ಅಲ್ಲಿ 6 ಪೀರಿಯಡ್ಸ್ ಇಂಟ್ರೆಸ್ಟ್ ಸಿಕ್ಕಿದೆ. ಹಾಗೆ 8, 10, 12, 14 ಅಲ್ವಾ? ಸೊ ಅಷ್ಟು ಪೀರಿಯಡ್ಸ್ ಇಂಟ್ರೆಸ್ಟ್ ಸಿಕ್ಕಿದೆ ಅಂತ. ಸೊ ಅಷ್ಟು ಡಿಸ್ಕೌಂಟ್ ಮಾಡ್ತೀವಿ ನಾವು. ಅಷ್ಟು ಹಾಫ್ ಇಯರ್ಸ್ ನಾವು ಡಿಸ್ಕೌಂಟ್ ಮಾಡ್ತಾ ಹೋಗ್ತೀವಿ ಟು ಫೈಂಡ್ ಔಟ್ ಬಾಂಡ್ ವ್ಯಾಲ್ಯೂ. ಲಾಸ್ಟ್ ಇಯರ್ 8th ಇಯರ್ 120 ಪ್ಲಸ್ 1100. ಸೊ ಇದನ್ನು ಹಾಗೆ ತಗೊಳ್ಳಿ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಹುಷಾರಾಗಿರಿ. 1 ಪ್ಲಸ್ 0.16 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 16. 2 into 8 16. ಆಯ್ತಾ? ಇಂಟ್ರೆಸ್ಟಿಗೆ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ರೆ 1100 ಏನಿದೆ ಅದಕ್ಕೆ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ನಾಟ್ ಹಾಫ್ ಇಯರ್ಲಿ. ಆಯ್ತಾ? ಆ 1100 ಏನ್ ಬರುತ್ತೆ ಮೆಚುರಿಟಿ ಅಮೌಂಟು, ಅದು ಒಂದೇ ಸರಿಗೆ ಬರೋದು, ಹಾಫ್ ಇಯರ್ಲಿ ಒನ್ಸ್ ಬರಲ್ಲ. ಸೊ ಆದ್ರಿಂದ ಅದಕ್ಕೆ ಆನ್ಯುಯಲ್ ಕಾಂಪೌಂಡಿಂಗ್ ನ ಮಾತ್ರ ಅಪ್ಲೈ ಮಾಡಬೇಕು. ಓನ್ಲಿ ಆನ್ಯುಯಲ್ ಕಾಂಪೌಂಡಿಂಗ್ ಫಾರ್ ಮೆಚುರಿಟಿ ಅಮೌಂಟ್. ಆದ್ರೆ ಇಂಟ್ರೆಸ್ಟ್ ಹಾಫ್ ಇಯರ್ಲಿ ಬರೋದ್ರಿಂದ ಇದೆಲ್ಲ ಮಾಡಬೇಕು. ಡಿವೈಡೆಡ್ ಬೈ ಎಂ ಅಂದ್ರೆ 2 ಇಂಟು ಟು ದ ಪವರ್ ಆಫ್ ಎಂ ಇಂಟು ಎನ್, ಇದೆಲ್ಲ ಮಾಡಬೇಕು. ಎಷ್ಟು ಬರುತ್ತೆ? 0.2919 ಬರುತ್ತೆ. ಮಲ್ಟಿಪ್ಲೈಡ್ ಬೈ 120 ಇಷ್ಟು ಬರುತ್ತೆ. ಆದ್ರೆ 1100ಗೆ ಆನ್ಯುಯಲ್ ಕಾಂಪೌಂಡಿಂಗ್ ಮಾಡಬೇಕು. ಮೆಚುರಿಟಿ ಅಮೌಂಟ್ಗೆ ಯಾವತ್ತಿದ್ರು ಆನ್ಯುಯಲ್ ಕಾಂಪೌಂಡಿಂಗ್ ಮಾಡಬೇಕು. ಸೊ 1.16 ಟು ದ ಪವರ್ ಆಫ್ ಎಷ್ಟು ವರ್ಷ? 8 ಇಯರ್ಸ್ 8. ಸೊ 1.16 ಟು ದ ಪವರ್ ಆಫ್ 8 ಅದೆಷ್ಟು ಬರುತ್ತೆ? ಅದನ್ನ 1 ಡಿವೈಡ್ ಮಾಡಿ. 1 ಡಿವೈಡೆಡ್ ಬೈ ದಟ್ ಫಿಗರ್ ಇಷ್ಟು ಬರುತ್ತೆ 0.3050. ಆಯ್ತಾ? ಸೊ 0.3050 multiplied by 1100 is this much. ಸೊ ಇಲ್ಲಿಗೆ ಈ ಪಿ ವಿ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ಸ್ ಮುಗೀತು. ಈಗ ಈ ಲಾಸ್ಟ್ ಕಾಲಮ್ ಅನ್ನ ಆಡ್ ಮಾಡಿ, ಇಷ್ಟನ್ನು ಸಮ್ ಅಪ್ ಮಾಡಿ.
PVCF ಇಷ್ಟನ್ನು. ಸೊ ಮಾಡಿದ್ರೆ 846.16 rupees ಬರುತ್ತೆ. ಸೊ ದಿಸ್ ಈಸ್ ದ ಬಾಂಡ್ ವ್ಯಾಲ್ಯೂ. ದಿಸ್ ಈಸ್ ದ ಬಾಂಡ್ ವ್ಯಾಲ್ಯೂ. ಆಯ್ತಾ? ಯಾಕೆ ಅದು ಫೇಸ್ ವ್ಯಾಲ್ಯೂಗಿಂತ ಕಡಿಮೆ ಇದೆ? ಒಂದು ಪಾಸ್ಟುಲೇಟ್ ಹೇಳಿದ್ದೆ. ಯಾಕೆ ಅಂದ್ರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 16% ಇದೆ. ಅವ್ರು ಕೊಡ್ತಾ ಇರೋದು 12% ಮಾತ್ರ. ಬೇಕಾಗಿರೋದು 16% ಇನ್ವೆಸ್ಟರ್ಗೆ, ಅವ್ರು ಕೊಡ್ತಾ ಇರೋದು 12%. ಸೊ ಆದ್ರಿಂದ ಬಾಂಡ್ ವ್ಯಾಲ್ಯೂ ಈಸ್ ಲೆಸರ್ ದ್ಯಾನ್ ಫೇಸ್ ವ್ಯಾಲ್ಯೂ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದು ಪರ್ಪೆಚುಯಲ್ ಬಾಂಡ್ಸ್ ಮೇಲೆ ಇಂಟ್ರೆಸ್ಟ್ ಆಫ್ 150 rupees ಪರ್ಪೆಚ್ಯುಟಿ ಅಂದ್ರೆ ಪರ್ಪೆಚುಯಲ್ ಬಾಂಡ್, 1000 rupees ಫೇಸ್ ವ್ಯಾಲ್ಯೂ ಆಫ್ ಬಾಂಡ್. ಸೊ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ 3 ಕೇಸ್ ಕೊಟ್ಟಿದ್ದಾರೆ. 8%, 10%, 15%. ಈ 3 ಕೇಸಸ್ ಅಲ್ಲಿ ಎಷ್ಟು ವ್ಯಾಲ್ಯೂ ಆಫ್ ಬಾಂಡ್ ಬರುತ್ತೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಾರ್ಮುಲಾ ತುಂಬಾ ಸಿಂಪಲ್ ಆಗಿದೆ. ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಏನೂ ಇಲ್ಲ. A/I ಅಷ್ಟೇನೆ. ಅದು ಡಿಬೆಂಚರ್ ಆಗಿರ್ಲಿ, ಬಾಂಡ್ ಆಗಿರ್ಲಿ, ಸೊ ಪರ್ಪೆಚುಯಲ್ ಇನ್ಸ್ಟ್ರೂಮೆಂಟ್ ಯಾವುದೇ ಆಗಿರ್ಲಿ, A/I ಅಷ್ಟೇನೆ. ದಟ್ ಈಸ್ ದ ಫಾರ್ಮುಲಾ ಫಾರ್ ವ್ಯಾಲ್ಯೂಯೇಷನ್. ಸೊ ಎ ಅಂದ್ರೆ ಆನ್ಯುಯಲ್ ಕೂಪನ್, ಅಂದ್ರೆ ಇಯರ್ಲಿ ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ಆಗಿ ಬರ್ತಾ ಇದೆ ಅದು, ಡಿವೈಡೆಡ್ ಬೈ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ಅದನ್ನ ಇಂಟ್ರೆಸ್ಟ್ ರೇಟ್ ಅನ್ಬೋದು, ಡಿಸ್ಕೌಂಟ್ ರೇಟ್ ಅನ್ಬೋದು, ಅಥವಾ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅನ್ಬೋದು. ಸೊ ಇಂಟ್ರೆಸ್ಟ್ ರೇಟ್ ಅಂತ ಕರೆಯೋದಿಲ್ಲ ಇಲ್ಲಿ, ಯಾಕೆಂದ್ರೆ ಇಂಟ್ರೆಸ್ಟ್ ರೇಟ್ ಈಸ್ ಸಮಥಿಂಗ್ ಎಲ್ಸ್. ಅಂದ್ರೆ ಬಾಂಡ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಆಗಿ ಕೊಡ್ತಾ ಇದ್ದಾರೆ ಅವರು, ಅದು ಇಂಟ್ರೆಸ್ಟ್ ರೇಟ್. ಆದ್ರೆ ಇಲ್ಲಿ ಅದನ್ನ ಇನ್ವೆಸ್ಟರ್ಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂತ ಕರಿತಾ ಇದೀವಿ. ಸೊ ಅದನ್ನ ಮಾಡಿ 150 ಅಂತ ಕ್ವಶನ್ ಅಲ್ಲೇ ಇದೆ, ಡಿವೈಡೆಡ್ ಬೈ 0.08. ಸೊ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ ಫಸ್ಟ್ ಕೇಸು 8%. ಸೊ 0.08 ಮಾಡಿದ್ರೆ 1875 ಬರುತ್ತೆ. ಸೆಕೆಂಡ್ ಕೇಸ್ 10%. ಆನ್ಯುಯಲ್ ಕೂಪನ್ ಬೈ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. So 150 by 0.10, 1500. So third case 15%. Annual coupon by required rate of return 150 by 0.15. So 1000 rupees ಬರುತ್ತೆ. ಆಯ್ತಾ? So just simple formula A divided by I. I ಅಂದ್ರೆ ಇಲ್ಲಿ required rate of return, A ಅಂದ್ರೆ annual coupon. So MCQs. What is the major difference between a bond and a debenture? ಎರಡು ಸೇಮ್ ಅಲ್ಲ. Option C. Bonds are usually secured, debentures are not secured. We can calculate bond value by using annuity formula for interest income and PV factor for maturity amount and totaling them. Is it correct? ಹೌದು, 100% ಕರೆಕ್ಟ್. ಯಾಕೆ? ಈಗ ಇಂಟ್ರೆಸ್ಟ್ ಅಷ್ಟೇ ಬರುತ್ತೆ, 120 ರೂಪೀಸೇ ಬರುತ್ತೆ ಪ್ರತಿ ವರ್ಷ, 5 years ಬರುತ್ತೆ. ಅದಕ್ಕೆ ಆನ್ಯುಟಿ ಯೂಸ್ ಮಾಡ್ಬೋದಲ್ಲ ನಾವು. ಆನ್ಯುಟಿ ಫಾರ್ಮುಲಾ ಯೂಸ್ ಮಾಡಿಕೊಂಡು 5 ವರ್ಷದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂಗೆ ಇಳಿಸಬಹುದು. ಇನ್ನು ಮೆಚುರಿಟಿ ಅಮೌಂಟ್ ಇರುತ್ತೆ. ಆ ಮೆಚುರಿಟಿ ಅಮೌಂಟ್ ಏನಿದೆ ಅದನ್ನ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಅದನ್ನ ಇದನ್ನ ಆಡ್ ಮಾಡಿದ್ರೆ ದಟ್ ವಿಲ್ ಬಿ ದ ಬಾಂಡ್ ವ್ಯಾಲ್ಯೂ. ವಾಟ್ ಅಮಾಂಗ್ ದ ಬಿಲೋ ಈಸ್ ಆರ್ ಆರ್ ಎಸೆನ್ಷಿಯಲ್ ಫಾರ್ ಕಂಪ್ಯೂಟಿಂಗ್ ಬಾಂಡ್ ವ್ಯಾಲ್ಯೂ? ಕ್ಯಾಶ್ ಫ್ಲೋ ಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಬೇಕು, term to maturity, all of the above. What is the formula for calculating the value of perpetual bonds?
A by I ಅಲ್ವಾ? A by I. What is the half year interest if bond coupon rate is 15% per annum and coupons are payable half yearly? ಎಷ್ಟು ಬರುತ್ತೆ? 7.5 ತಾನೆ. 15% divided by 2, 7.5. So references. Thank you students. Thank you for your patience.